ರಾಜ್ಯದಲ್ಲಿ ಜಾತಿ ಜನಗಣತಿ ಕರ್ತವ್ಯದಲ್ಲಿ ಅಮಾನವೀಯತೆ ಏನಾದರೂ ಎದುರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ? ನೋಡಿ, ಒಂದೆಡೆ ಕೇಂದ್ರ ಸರ್ಕಾರ ಜನಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಜನಗಣತಿ ಕರ್ತವ್ಯದಲ್ಲಿ ವಿಕಲಚೇತನ ಸಿಬ್ಬಂದಿಗಳಿಗೆ ಬಲವಂತವಾಗಿ ಏನಾದರೂ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈ ನಿಯಮಗಳೇನಿದಾವೆ ಅದೇ ವಿಕಲಚೇತನ ಸಿಬ್ಬಂದಿಗಳಿಗೆ ಬಲವಂತದ ಸಂಕೋಲೆಗಳು ಏನಾದರೂ ಆಗ್ತಾ ಇದೆಯಾ? ಜನಗಣತಿ ಕೆಲಸಕ್ಕೆ ವಿಕಲಚೇತನ ನೌಕರರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಬಹುಮಹಡಿ ಕಟ್ಟಡಗಳು ಮೆಟ್ಟಿಲುಗಳೇ ನೌಕರರಿಗೆ ಅಗ್ನಿ ಪರೀಕ್ಷೆಯಾಗುತ್ತೆ. ನೋಡಿ, ಬಹುಮಹಡಿ ಕಟ್ಟಡಗಳು, ಅನೇಕರಿಗೆ ಕೈಯಿಲ್ಲ, ಇನ್ನೂ ಕೆಲವು ಸಿಬ್ಬಂದಿಗಳಿಗೆ ಕಾಲಿಲ್ಲ. ಆದರೆ ಅಂಗವಿಕಲರು ಯಾರಿದ್ದಾರೆ ಅಂಥವರಿಗೆ ಈಗ ಮಾನವೀಯತೆ ವಿಚಾರಕ್ಕೆ ಆಧಾರದ ಮೇಲೆ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ಬೇಕಾಗಿತ್ತು ಆ ರೀತಿ ನಡೆಸ್ಕೊಳ್ತಾ ಇಲ್ವಾ? ನೌಕರರಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಈಗ ತರಬೇತಿಗೆ ಬರದೇ ಇದ್ರೆ ವೇತನ ಕಟ್ ಮಾಡ್ತೀವಿ ಅಂತ ನೋಟಿಸ್ನ ಬೆದರಿಕೆ ಹಾಕಿದ್ದಾರೆ. ತರಬೇತಿಗೆ ಬರಲೇಬೇಕು, ಬರೋದಿಲ್ವಾ ವೇತನ ಕಡಿತ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟು ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ವಿಕಲಚೇತನ ನೌಕರರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಯಾರಿಗೆ ಮೆಟ್ಟಿಲು ಹತ್ತೋದಕ್ಕಾಗಲ್ಲ, ಯಾರಿಗೆ ನಡೆಯೋದಕ್ಕಾಗಲ್ಲ, ಅವರು ಗಣತಿ ಮಾಡೋದಾದ್ರೂ ಹೇಗಪ್ಪ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಅವರು ಈ ಬಗ್ಗೆ ಹೇಳೋದೇನು ಗೊತ್ತಾ? ನಾವು ಮಾನವೀಯತೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಸರ್ಕಾರದಿಂದ, ತಕ್ಷಣವೇ ವಿನಾಯಿತಿ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. 30ರಿಂದ 50 ಕಿಲೋಮೀಟರ್ ಕ್ರಮಿಸಿ ಗಣತಿ ಮಾಡುವಂಥದ್ದು ನಮಗೆ ಸಾಧ್ಯ. 2025ರ ಹೋರಾಟದ ನಂತರ ವಿಕಲಚೇತನರಿಗೆ ವಿನಾಯಿತಿ ಸಿಕ್ಕಿತ್ತು. ಯಾಕಂದರೆ ರಾಜ್ಯ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡೋದಕ್ಕೆ ಅಂತ ಮುಂದಾಗಿತ್ತು, ಆ ಸಂದರ್ಭದಲ್ಲೂ ಕೂಡ ಎಕನಾಮಿಕ್ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ವಿಕಲಚೇತನ ಅಧಿಕಾರಿಗಳು ಯಾರಿದ್ದಾರೆ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ರು, ಹೋರಾಟ ಮಾಡಿದ್ರು. ಆಗ ರಾಜ್ಯ ಸರ್ಕಾರ ವಿನಾಯಿತಿ ಕೊಟ್ಟಿತ್ತು. ಆದರೆ ಈ ಬಾರಿ ಯಾಕೆ ವಿಕಲಚೇತನರಿಗೆ ವಿನಾಯಿತಿ ಸಿಗ್ತಾ ಇಲ್ಲ? ಯಾಕಂದರೆ ಈ ಜನಗಣತಿ ಮಾಡಿಸುವಂಥದ್ದು ಕೇಂದ್ರ ಸರ್ಕಾರ. GBA ಕಚೇರಿ ಮುಂದೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ವಿಕಲಚೇತನ ಸಿಬ್ಬಂದಿಗಳು. ಆದರೆ ಕೇಂದ್ರ ಸರ್ಕಾರಕ್ಕೆ ಇದ್ಯಾವುದು ಕೇಳಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಕೇಂದ್ರ ಸರ್ಕಾರ ಜನಗಣತಿ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದೆ. ಈ ವರ್ಷ ಅಂದರೆ 2026ಕ್ಕೆ ಜನಗಣತಿಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿಕೊಂಡಿದೆ. ಜೊತೆಗೆ ಈಗಾಗಲೇ ಪ್ರಕ್ರಿಯೆ ಕೂಡ ಆರಂಭ ಮಾಡ್ತಾ ಇದೆ. ಆದರೆ ವಿಕಲಚೇತನ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ನೋವನ್ನು ಆತಂಕವನ್ನು ಕೇಳೋರು ಯಾರೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.